ಯಜ್ಜ 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 ಯಾಕೆ ಯಜ್ಜ ಮುಂಜಾಲಿಂದ ಬರೀ ಮುಕ್ಕೊಂಡ ಇದೆಯಲ್ಲ ಯಾಕೆ ಯಜ್ಜ ಯಜ್ಜ ಯಾಕಪ್ಪ ಮೊಮ್ಮಗನ? ಯಜ್ಜ ಯಾಕೆ ಯಜ್ಜ ಮುಕ್ಕೊಂಡ ಇದ್ದಿಲ್ಲ ಎದಕ್ಕೆ? ಇಲ್ಲಪ್ಪ, ಯಾಕ ನಿನ್ನಿಂದ ಭಾಳ ಸುಸ್ತಾಗತೈತಿ, ಎದಿನೂ ನುಸಾಕತೈತಿ, ಮೈ ಸುಡು ಸುಡು ಸುಡಾಕತೈತಿ ನೋಡು. ಏನು ಮಾಡ್ಬೇಕಂತ ತಿಳಿವಲ್ತ. ಗುಳಿಗೆ ತೊಗೊಂಡಿನಿ, ಆದರೂ ಯಾಕ ಮೈಯಾಗ ಆರಾಮ ಇಲ್ಲಪ್ಪ. ಹಾಂ, ಮಯಾಗ ಆರಾಮಿಲ್ಲ ಅಜ್ಜ? ಅಯ್ಯೋ ಏನು ಮಾಡೋದು ಈಗ? ಅಯ್ಯೋ ನಮ್ಮವ್ವ ನಮ್ಮ ಅಪ್ಪ ಬೇರೆ ಎಲ್ಲ ಬೇರೆ ಊರಿಗೆ ಹೋಗ್ಯಾರ. ಈಗ ನೋಡ್ರೆ ನಾನು ಒಬ್ಬನ ಇದ್ದೀನಿ, ನಾ ಹೆಂಗೆ ಕರ್ಕೊಂಡು ಹೋಗಿ ನಮ್ಮ ಅಜ್ಜನ. ಅಯ್ಯೋ ಏನು ಮಾಡೋದು ಈಗ? ತಮ್ಮ, ನನಗೆ ಸ್ವಲ್ಪ ಭಾಳ ತ್ರಾಸ ಆಗತೈತಿ. ನಂಗೆ ದವಾಖಾನಿಗೆ ಕರ್ಕೊಂಡು ಹೋಗಪ್ಪ. ನನಗೆ ಯಾಕೆ BP ಕಮ್ಮಿ ಆಗೈತೆ ಅನ್ಸಾಕತೈತಿ. ನಿನ್ನಿಂದ ಭಾಳ ಎದಿನೂ ಸತಿ ರಾತ್ರಿ ನನಗೆ ಭಾಳ ಹೆದರಿಕೆ ಆಗತೈತಿ. ಸ್ವಲ್ಪ ಕರ್ಕೊಂಡು ಹೋಗಪ್ಪ ದವಾಖಾನಿಗೆ. ಯಜ್ಜ ಬಂದು ತಡಿ ಅಜ್ಜ. ಅಯ್ಯೋ ಏನು ಮಾಡೋದು ಈಗ? ತಡಿ ನಮ್ಮ ಫ್ರೆಂಡ್ಸ್ ಕಡೆ ಹೋಗ್ತೀನಿ. ಲೇ ಮಚ್ಚ ಮಚ್ಚ ಹಗ್ಗ ಅವನು ಅಲ್ಲ, ಅವ್ನು ಇವಂಗೆ ಜಾಸ್ತಿ ಕುಡಿಯೋಕೆ ಆಗೋದಿಲ್ಲ. ಕೆಪಾಸಿಟಿ ಇಲ್ಲ ಅಂದ್ರೆ ಎದಕ್ಕೆ ಕುಡಿಬೇಕಾ? ಮೊಕೊಂಬಿಟ್ಟು ನೋಡಿ, ಬರೇ ಸ್ವಲ್ಪ ಕುಡ್ದಾನ ಬಿಟ್ಟಾನ, ಮೊಕೊಂಬಿಟ್ಟ. ಏ ಮಚ್ಚ, ಯಾಕೆ ಮಚ್ಚ ಇನ್ನೂ ಶುರು ಮಾಡಿಲ್ಲನ? ನಾ ಶುರು ಮಾಡ್ಯಾರ ಅಂತ ಅನ್ಕೊಂಡಪ್ಪ. ಏನು ಶುರು ಮಾಡಂತಿಲ್ಲಿ ಅವನ ಕುಡ್ದ ನೋಡಿ. ಶುರು ಮಾಡೋಕಿನ ಮೊದ್ಲು ಎಷ್ಟು ತಗೊಂಡು ಕುಡ್ದ, ಒಂದು ಬಾಟ್ಲಿ ಕುಡ್ದ, ತಂದಿದ್ದೆಲ್ಲ ಬಾಟ್ಲಿ ಕುಡ್ದ. ನೋಡಿ ಹೆಂಗೆ ಬಿದ್ದಾನ. ಹಗ್ಗ ಅವನು ಬರೀ ಇದಾತಪ್ಪ. ಅವನು ಅದಕ್ಕೆ ಕುಡುಕರ ಪಾರ್ಟಿ ಕಟ್ಯಾಕ ಹೋಗ್ಬಾರ್ದು ಮಚ್ಚ. ನಂಗೆ ಇನ್ನೂ 90 ಬೇಕು ಮಚ್ಚ. ನಾನು ಏನು ಮಾಡಿದ್ರೆ ಅವತ್ತು ಇನ್ನೂ 90 ಬೇಕು ಮಚ್ಚ. ಹಾಂ, ಇನ್ನೂ 90? ಲೇ, ನಮ್ಮ ದಿನ ಪಾರ್ಟಿನ ಶುರು ಆಗಿಲ್ಲ. ನೀ ಆಗ ಮುಗಿಸಿ ಮಕ್ಕೊಂಡಿಲ್ಲ ಮಗನ, ಎದ್ದೇಳ. ಮಚ್ಚ ಇನ್ನೊಮ್ಮೆ ಇವ್ನು ಕರೆದ್ರೆ ನಾನು ಕರ್ಯಾಕೆ ಹೋಗ್ಬೇಡ್ರಿ. ಅವ್ನು ತಿಳಿಬ್ಯಾನ್ ಹೊಳ ಮಗ. ನೋಡಿ ಎಲ್ಲ ಪಾರ್ಟಿ ಮೂಡ್ ಎಲ್ಲ ಹಾಳು ಮಾಡ್ತಾನೆ. ಲೇ ಮಚ್ಚ ಏನು ಮಾಡಾಕತ್ತಿರ್ಲಿ? ಓ, ಬಂದೆನಪ್ಪ ಹೆಕ್ನೆ. ಲೇ, ವಾರನೂ ಜಗಳ ಮಾಡಿ ಹೋಗಿದ್ದೆ. ನಾವು ಕುಡಿದಲ್ಲ, ನಾ ಅದನ್ನು ಮಾಡಿದ್ರೆ ಇದನ್ನು ಮಾಡೋದಲ್ಲ ಅಂತ. ಮತ್ತೆ ಯಾಕೆ ಬಂದಿಲ್ಲ ಮಗನ? ಮಚ್ಚ ಒಂದು ಹೆಲ್ಪ್ ಬೇಕಾಗಿತ್ತು ಲೇ ಮಚ್ಚ, ಪ್ಲೀಸ್ ಲೇ. ಲೇ ಮಾನ್ಯರ ಮಗನ ಜಗಳ ಮಾಡಿ ಹೋಗಿ ನಮ್ಮ ಕಡೆ. ಹಾಂ, ಮತ್ತೆ ಅದಕ್ಕೆ ಬಂದು ಕುಡಿದಿಲ್ಲ ಅಂದ್ರೆ ಈ ಕಡೆ ಬರಾಕ್ ಹೋಗ್ಬಿಡ ಅಂತ ಹೇಳಿಲ್ಲ. ಏನಾತ ಹೇಳ ಮಚ್ಚ? ಸಾರಿ, ಮೊನ್ನೆನ ಆತ. ಈಗ ಮಚ್ಚ ಎಮರ್ಜೆನ್ಸಿಲಿ ಮಚ್ಚ. ಈಗ ನಮ್ಮ ಮನ್ಯಾಗ ಯಾರಿಲ್ಲ, ಎಲ್ಲರೂ ಊರು ಹೋಗ್ಯಾರ. ನಮ್ಮಪ್ಪ ನಮ್ಮವ್ವ ಎಲ್ಲ ಊರಿಗೆ ಹೋಗ್ಯಾರ. ನಮ್ಮ ಅಜ್ಜ ನೋಡಿರ ಆರಾಮಿಲ್ಲ, BP ಹೆಚ್ಚಾಗೈತಿ, ಎದಿನೂ ಸಕತೈತೆ ಅಂತ ನಿನ್ನೆಯಿಂದ ಅನ್ನಕತ್ತಾರಲಿ. ನನಗೆ ಏನು ಮಾಡ್ಬೇಕು ಗೊತ್ತಾವಲ್ತಲ್ಲಿ, ಅದಕ್ಕೆ ಬನ್ನಿಲಿ. ಹಾಂ ಮಚ್ಚ, ನಿಮ್ಮ ಅಜ್ಜಾರಿಗೆ ಏನಾಗ್ಲಿ? ಮಚ್ಚ ಸ್ವಲ್ಪ ಎಮರ್ಜೆನ್ಸಿ ಐತೆ ಮಚ್ಚ. ನಾ ಎಲ್ಲ ನಿಮ್ಗೆ ಹೇಳ್ತೀನಿ. ಈಗ ಬರ್ರಿ, ಪಟಾಪಟ ಹೋಗೋಣ ಬರ್ರಿ, ಹಾಸ್ಪಿಟ್ಲಿಗೆ ಹೋಗೋಣ ಬರ್ರಿ. ಲೇ ಮಚ್ಚ ನಾ ಒಂದು ಮಾತು ಹೇಳ್ತೀನಿ ಕೇಳಿ. ನಂದು ಗಾಡಿ ಐತಿ, ಪಟ ನಮ್ಮ ಮನ್ಯಾಗ ನಿಂದ್ರಿಸಿರ್ತಾರೆ. ನಾವು ದೌಡ್ ಹೋಗಿ ಗಾಡಿ ತೊಗೊಂಡು ಬರ್ತೀನಿ. ನೀವು 3 ಮಂದಿ ಅಲ್ಲಿ ಹೊರಗೆ ನಿಂದ್ರಿ, ಗಾಡಿ ತೊಗೊಂಡು ಅವ್ರ ಮನೆಗೆ ಹೋಗಿ ಅವ್ರ ಅಜ್ಜಾರನ್ನ ಹಾಕೊಂಡು ಇದಕ್ಕೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ. ಲೇ ಮಚ್ಚ, ಅಚ್ಚಂಟ್ಲೆ ಮಚ್ಚ, ನಡಿ ಬರ್ಲಿ ಮಚ್ಚ ಬರ್ರಿ. ಲೇ ಮಚ್ಚ, ಇನ್ನೂ ಸ್ವಲ್ಪ ದೂರ ಐತಿ, 5 ಕಿಲೋಮೀಟ್ರ್ ಐತಿ. ನಿಮ್ಮ ಅಜ್ಜಾರ ಆರಾಮದಾರ, ಸ್ವಲ್ಪ ಹಿಂಗೆ ನೋಡ್ಕೊಂತಿರ್ಲಿ. ಹಾಂ ಮಚ್ಚ, ಏನಿಲ್ಲ, ಏನು ತೊಂದರೆ ಇಲ್ಲ. ಹಿಂದೆ ಆರಾಮ್ ಕುಂತಾರ. ಸ್ವಲ್ಪ ಲಘು ಹೋಗೋವ್ರಿಗೆ BP ಲೋ ಆಗೈತೆ ಅಂತ ಅನ್ಸಾಕತ್ತೈತೆ ಅಂತ. ಮತ್ತು ಹಾರ್ಟ್ ಗೀಟ್ ಪ್ರಾಬ್ಲಮ್ ಅದ್ರಾಗ ತೊಂದರೆ ಆಕತ್ಲಿ. ಅಜ್ಜ ಆರಾಮದಿಲ್ಲ? ಆರಾಮ್ ಕುಂತಿಲ್ಲ ಲೇ ನಮ್ಮ ಅಜ್ಜ ಮಾತಾಡೋಲ್ಲಿ ಕೈಕಾಲು ತನಗ ಆಕತ್ತಾವಲ್ಲಿ ಮಚ್ಚ. ಲೇ, ಹೆದರಕ್ಕೆ ಹೋಗ್ಬೇಡಲೇ ನಾಯಿ. ನೀ ಹೆದರದಲ್ದ ಅವನು ನಮಗೂ ಹೆದರಿಕೆ ಇದನ್ನು ಮಾಡ್ತೇವೆ. ಅವ್ನು ಮತ್ತೆ ಗಾಡಿ ಓಡ್ಸಾಕತ್ತಾನ, ಅವ್ನು ಗಾಬಾಬೇಡ ಆಗಿದ್ದಾನ. ಸುಮ್ಮನೆ ಏನಾಗೋದಿಲ್ಲ. ಒಂದು ಸ್ವಲ್ಪ BP ಲೋ ಆಗಿರ್ತೈತಲ್ಲ, ಹಂಗೆ ಸ್ವಲ್ಪ ಅಡ್ಡು ಮುಕ್ಕೊಂಡಿರ್ತಾರ. ಏನು ತಲೆ ಕೆಡಿಸ್ಕೋಬೇಡ ಮಚ್ಚ, ಹೋಗೋಣ ಮಚ್ಚ. ಸ್ವಲ್ಪ ದೌಡ್ ಹೊಡಿಲಿ. ತಡಿಲೇ ಹೋಗತ್ತೀನಿ ತಡ್ರಿ. ನಿಮ್ಮ ಅವ್ರ ಮ್ಯಾಗಿನ ಮ್ಯಾಗ ಟೆನ್ಷನ್ ಕೊಡಕ್ಕೆ ಹೋಗ್ಬೇಡ್ರಿ ಅವನು. ಡಾಕ್ಟರ್ ಸಾಹೇಬ್ರ, ಸ್ವಲ್ಪ ನಮ್ಮ ಅಜ್ಜಾರಿಗೆ ಯಾಕ ನಿನ್ನಿಂದ ಆರಾಮಿಲ್ಲ ಅನ್ನಕತ್ತಾರ ನೋಡ್ರಿ. ಸ್ವಲ್ಪ ಚೆಕ್ ಮಾಡಿ ಹೇಳ್ರಿ ಡಾಕ್ಟರ್. ಮಾಡ್ತೀನಿ ಸಮಾಧಾನ ತೋರಿ, ಏನಾಗೋದಿಲ್ಲ. ಯಾಕೆ ಕಷ್ಟ ಆಗತ್ತಿರೋಪ್ಪ? ಇಲ್ರಿ, ನಮ್ಗೆ ಸ್ವಲ್ಪ ಭಾಳ ಹೆದರಿಕೆ ಆಗುತ್ತೆ. ಸ್ವಲ್ಪ ಚೆಕ್ ಮಾಡಿಬಿಡ್ರಿ. ಹಾಂ ಆಯ್ತು. ಹೇಳ್ರಿ ಯಾರ, ಸ್ವಲ್ಪ ಏನು ಅನ್ಸತ್ತೆ ನಿಮ್ಗೆ? ಏನೋ ಗೊತ್ತಿಲ್ರಿ, ನಿನ್ನಿಂದ ಸ್ವಲ್ಪ ಭಾಳ ತ್ರಾಸ ಹಾಕತ್ಬಿಟ್ಟೈತಿ. ಕೈಕಾಲೆಲ್ಲ ತನಗೆ ಹಾಕತ್ಬಿಟ್ಟಾವು. ಏನು ಮಾಡ್ಬೇಕಂತ ಹೇಳ್ವಲ್ತ. BP ಗಳಿಗೆಲ್ಲ ಬರೋಬ್ಬರಿನ ತೊಗೊಂಡಿನಿ. ಒಮ್ಮೆ ಬೆವ್ರು ಬರಾಕತ್ಬಿಟ್ಟಿತ್ತ ಬೆಳಿಗ್ಗೆ. ನಾ ಎಲ್ಲೇ ಸತ್ತ ಬಿಡ್ತೀನಿ ಅಂತ ಅನ್ಕೊಂಡೆ. ಏನು ಮಾಡ್ತಾರೆ ಯಾರು, ಹಂಗೆಲ್ಲ ಮಾತಾಡ್ಕೋಬೇಡ್ರಿ. ಆತರ ನಿಮ್ಗೆ ಎಲ್ಲ BP ಎಲ್ಲ ಚೆಕ್ ಮಾಡ್ತೀನಿ. ಆಮೇಲೆ ಗುಳಿಗೆ ಇಂಜೆಕ್ಷನ್ ಬರ್ಕೊಡ್ರಿ. ಹ್ಞೂ ರೀ, ಆಯ್ತು ರೀ ಸರ್. ತಮ್ಗಳ ಹೆದರ್ಕೋಬೇಡ್ರಿ, ಏನಾಗೋದಿಲ್ಲ. ಆಮೇಲೆ ದೌಡ್ ಕರ್ಕೊಂಡ್ಬಂದು ಚಲೋ ಮಾಡಿರಿ. ಏನು BP ಕಡಿಮೆ ಆದಂಗೈತಿ ಭಾಳ. ನೋಡಿನಿ ಗೊತ್ತಾತ. ನಾನು ಇಂಜೆಕ್ಷನ್ ಮಾಡ್ತೀನಿ. ಏನು ಗುಳಿಗೆ ಬೇರೆ ಬರ್ಕೊಡ್ತೀನಿ. ಹ್ಞೂ ಸರ್, ಅಷ್ಟು ಮಾಡಿರಿ. ಅಂದಂಗೆ ನೀವೆಲ್ಲ ಮೊಮ್ಮಕ್ಳು ಅನ್ಪ? ಇಲ್ರಿ ಸರ್. ನಾನಾರಿ ಸರ್, ನಾನೊಬ್ಬ, ಇವರು ಮೊಮ್ಮಗ ರೀ. ಇವರೆಲ್ಲ ನಮ್ಮ ಫ್ರೆಂಡ್ಸ್ ರೀ. ಮತ್ತು ಎಮರ್ಜೆನ್ಸಿ ಆತಲ್ರಿ, ಹಿಂಗಾಗಿ ನಮ್ಮ ದೋಸ್ತರಿಗೆ ನಾನು ಹೋಗಿ ಹೋಗ್ಕೊನ್ಯ ಅವ್ರ ಗಾಡಿ ತೊಗೊಂಬಂದ್ರಿ.
ಹೇ ಬೆಸ್ಟ್ ಮಾಡಿ ನೋಡ್ತಮ್ಮ ಏನಾರು ಸ್ವಲ್ಪ ಲೇಟ್ ಆಗಿತ್ತಂದ್ರೆ ಭಾಳ ಬಿಡ ಅಂತೆಲ್ಲ ಮಾತಾಡಕ್ಕೆ ಬೇಡ ಈಗ ಏನೆಲ್ಲ ಆರಾಮದಾರ ಹಿಂಗೆ ಕೂಡಿರಪ್ಪ ದೋಸ್ತರ ಆಗ್ಬೇಕು ಸ್ವಲ್ಪ ಲೇಟ್ ಆಗಿದ್ರು ಏನಾಗ್ತಿ ಹೆಚ್ಚು ಕಮ್ಮಿ ಆಗ್ತೈತೆ ಹೌದ್ರಿ ಸರ ಹ್ಞೂ ಸ್ವಲ್ಪ ಇದಾಗಿದ್ರು ಭಾಳ ಬಟ್ಟಾಕಿತ್ತು ಇರು ಬಿಡ ಮಾತಾಡೋದು ಈಗ ಆ ಥರ ಹಿಂಗೆ ಇಂಜೆಕ್ಷನ್ ಎಲ್ಲ ಬರ್ಕೊಡ್ತಾರೆ ಸ್ವಲ್ಪ ಬ್ರಷ್ ಮಾಡಿ ಒಂದು ಸಲ ಸೇರ್ತೀನಿ ಬ್ರಷ್ ಮಾಡಿ ಹೊರಕೊಂಡು ನಾ ಕರಿತೀನಿ ಹ್ಞೂ ಸರ್ ಆಯ್ತು ರೀ ನೋಡ್ರಿ ಅವ್ರ ಅಜ್ಜಾರ ಆರಾಮದಾರ ನೋಡ್ರಿ ಹೋಗೋಣ ನೋಡ್ರಿ ಅವ ಹೋದ ವಾರ ಜಗಳ ಮಾಡಿದ್ದಲ್ಲ ಅನ್ಬರ್ದೆಲ್ಲ ಮಾತಂದಿದ್ದಲ್ಲ ನೋಡ್ರಿ ಮತ್ತೆ ಯಾಕೆ ಅವ್ನು ನೋಡುದು ನೋಡ್ರಿ ಹೋಗೋಣ ನೋಡ್ರಿ ಮಚ ತಡಿಲಿ ಮಚ ನೋಡ್ಲಿ ಬೇಜಾರದಂಗದಲ್ಲಿ ಯಾಕೆ ಹಾಳಾಗತ್ತಾನ ಅನ್ಸತ್ತದ ನನಗೆ ಮಚ್ಚ ಮಚ್ಚ ಸಾರಿ ಇಲ್ಲ ಮಚ್ಚ ತಪ್ಪಾತರ್ಲಿ ಓ ದೊಡ್ಡ ಮನುಷ್ಯರು ಸರಿ ಕೇಳ್ಬಿಟ್ರಪ್ಪ ನೀವು ಸಾರಿಯಿಂದ ನಮ್ದೆಲ್ಲ ಇದಾಗ್ಬಿಡ್ತು ನೋಡು ಮಚ್ಚ ನನಗೆ ಗೊತ್ತಲೇ ನಾನು ಸಾರಿ ಕೇಳಿರಿ ಈಗ ನಂದು ಭಾಳ ಸಣ್ಣ ಓಡಾಕತ್ತಂತಂದು ಆದರೂ ಏನು ಮಾಡಲಿ ಮಚ್ಚ ಸಾರಿ ನಾ ಎಲ್ಲ ಹಂಗೆಲ್ಲ ಜಗಳ ಮಾಡಬಾರ್ದಿತ್ತು ಏನೋ ಕುಡಿದ ನಿಷೇಧಾಗ ಹಿಂಗೆ ಬೈದ್ನಿ ಹಳೇದೆಲ್ಲ ತೆಗೆದ್ನಿ ನಿಮ್ಮ ಮ್ಯಾಗೆಲ್ಲ ಅನ್ಬಾರ್ದೆಲ್ಲ ಅನ್ನಿ ದಯಮಾಡಿ ನನಗೆ ಕ್ಷಮಿಸಿರ್ಲಿ ಇವತ್ತು ನೀವು ಇರಲಿಲ್ಲ ಅಂದ್ರೆ ನಾನು ನಮ್ಮ ಅಜ್ಜ ಆಗತ್ತೇನ ಮುಚ್ಚಿಗಂಡಿ ಎದಕ್ಕೆ ಕಳ್ತಿ ನಿಮ್ಮ ಅವನ ನಾವೇನು ಬೇರೆದಾರನ್ ಮಾಡಿ ಫ್ರೆಂಡ್ಸ್ಲೇ ಯಾಕೆ ಅಳಕ್ಕೆ ಹೋಗೋಣ ಮಚ್ಚ ದೋಸ್ತ ನಾವು ಇಷ್ಟೊತ್ತನ ಮಾತಾಡಿದ್ದ ನಿನಗೆ ಹರ್ಟ್ ಆಗಲಿ ಅಂತಲ್ಲ ಏನ ಸುಮ್ಮನೆ ಹಂಗೆ ಇದನ್ನು ಮಾಡಿದ್ದಿ ನನಗೂ ಗೊತ್ತು ನೀನು ಕುಡಿದು ನಿಷೇಧಾಗ ಬೈದಾಡಿರ್ತಿ ಅಲ್ಲೇ ಮಗನ ಅವತ್ತ ಕುಡ್ದ ಎಲ್ಲ ಜಗಳ ಮಾಡೀವಿ ಮರುದಿನ ಬಂದು ಮಾತಾಡಿದ್ರೆ ಹೋಗ್ಬಿಡ್ತಿತ್ತಪ್ಪ ಎದಕ್ಕಿರಲಿ ನಿಮ್ಗೆ ದೋಸ್ತ್ರೊಳಗೆ ಹಿಂಗೆ ಕಿಡ್ಡಿ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋ ಇದ್ರ ಮ್ಯಾಗ ಹೇಳಕತ್ತಿಲ್ಲ ಏನ ನೀ ಯಾವುದೇ ಟೈಮ್ನಾಗ ಕರೆದ್ರು ನಾವು 4 ಮಂದಿ ಬರ್ತೀವಿ ಅದರದ್ದಂತರೂ ಚಿಂತೆ ಬಿಡು ನೀವು ಒಂದು ಕಾಲ್ ಮಾಡಿದ್ರು ಸಾಕಾಗಿತ್ತು ನಿನ್ನವನು ನಿನ್ನೆ ಇದಾನ ಆ ನಿಮ್ಮ ಅಜ್ಜಾರ ನೀ ನೋಡ್ರಿ ಇವತ್ತು ಬೆಳಿಗ್ಗೆ ಬಂದು ನಾವು ಹೊರಗಿನ ದೊಡ್ಡ ಮಗನ ಭಾಳ ತಲೆ ಕೆಡಿಸ್ಕೊಬೇಡ ಮಚ್ಚ ಇಲ್ಲ ಮಚ್ಚ ಅದು ನಿನ್ನೆ ಅವ್ರು ಹೇಳಿದ್ರು ಕರೆ ನಾನು ತಲೆಗೆ ಹಾಕ್ಕೊಲಿಲ್ಲ ಆಮ್ಯಾಗ ನಿಮ್ಗೆ ಜೊತೆ ಜಗಳ ಒಂದು ಮಾಡಿದ್ನೆಲ್ಲ ಸ್ವಲ್ಪ ಅಪ್ಸೆಟ್ ಆಗಿದ್ದೆ ಹೋಲ್ ಬಿಡು ಹೆಂಗೆ ಬೆಳಗ್ಗೆ ಬನ್ನಿ ಹೆಂಗೆ ಆರಾಮ ಆತು ಬಿಡು ಹೋಲಿ ಅಷ್ಟಪ್ಪ ಮತ್ತೆ ಕಳುದು ಗಿಳುದು ಕಿಸಿದ ಅದಕ್ಕೆ ನಾಯಿ ನೀನು ಯಾವತ್ತಿದ್ರು ನಮ್ಮ ಹುಚ್ಚ ನಾಯಿನಲ್ಲಿ ಈಗ ಭಾಳ ಎಮೋಷ್ನಲ್ ಆಗ್ಬೇಡ್ರಿ ನಮ್ಮ ಮಕ್ಕಕ್ಕೆಲ್ಲ ಅವೆಲ್ಲ ಎಮೋಷ್ನಲ್ ಎಲ್ಲ ಇದಾಗೋದಿಲ್ಲ ನಡಿ ನಿಮ್ಮ ಅಜ್ಜಾರನ್ನ ಕರ್ಕೊಂಡು ಹೋಗೋಣ ನೀ ಸಾರಿ ಗೀರಿ ಕೇಳೋದೆಲ್ಲ ನನಗೆಲ್ಲ ಯಾಕೆ ಈ ಸಾರಿ ಮತ್ತು ನಾವು ಇದು ಮಾಡೋಂಗದಿ ಇಲ್ಲೇ ಮಚ್ಚ ಇನ್ನು ನಿಮ್ಮ ಮ್ಯಾಗ ಆನಿಗೂ ನಿಮ್ಮ ಜೊತೆ ಜಗಳ ತೆಗಿದಲ್ಲ ಯಪ್ಪ ದೇವ್ರ ನನ್ನ ಮ್ಯಾಗ ಆನೆ ಇಡಾಕೋಬಿಡಪ್ಪ ಈ ಜಗಳ ತೆಗಿ ಆದ್ರೆ ಪರ್ಸ್ನಲ್ ವಿಷಯ ಎಲ್ಲ ಮಾತಾಡ್ಬೇಡ ಅವು ಸ್ವಲ್ಪ ಮನ್ಸಿಗೆ ನೋವು ಹಾಕೋ ನಮ್ಮ ದೋಸ್ತಿ ಗೀಸ್ತಿ ಎಲ್ಲ ಕೆಟ್ಬಿಡುತ್ತೆ ಮತ್ತೆ ಸ್ವಲ್ಪ ಹುಷಾರಾಗಿ ಮಾತಾಡೋ ನೋಡ್ಕೊಂಡು ನಡಿ ಹೋಗು ನಡಿ ಆಯ್ತು ಆಡ್ರಲ್ಲ ಮಚ್ಚ ಬರ್ರಿ